ಕರುನಾಡಿನಾದ್ಯಂತ ಪ್ರಾರ್ಥನೆ, ದೇವಾಲಯಗಳಲ್ಲಿ ಪೂಜೆ, ಅಭಿಮಾನಿಗಳಿಂದ ಹೋಮ ಹವನ, ಎಲ್ಲಾ ಪ್ರಾರ್ಥನೆಗೂ ಫಲ ಸಿಕ್ಕಿದೆ. ಅಮೆರಿಕದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ ನಿನ್ನೆ ಮೂತ್ರಕೋಶದ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನಡೆದಿದೆ. ಇದರಿಂದ ಶಿವರಾಜ್ ಕುಮಾರ್ ಕುಟುಂಬ, ಆಪ್ತ ಬಳಗ ಹಾಗೂ ಕೋಟ್ಯಾಂತರ ಅಭಿಮಾನಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. ಅಮೆರಿಕದ ಫ್ಲೋರಿಡಾದಲ್ಲಿರುವ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ನಿನ್ನೆ ಡಾಕ್ಟರ್ ಮುರುಗೇಶ್ ಅವರ ನೇತೃತ್ವದಲ್ಲಿ ಶಸ್ತ್ರಚಿಕಿತ್ಸೆ ನಡೆಯಿತು. ಭಾರತೀಯ ಕಾಲಮಾನ ನಿನ್ನೆ ಸಂಜೆ 6 ಗಂಟೆಗೆ ಶುರುವಾದ ಸರ್ಜರಿ ಮಧ್ಯರಾತ್ರಿ 12 ಗಂಟೆವರೆಗೂ ನಡೆದಿದೆ. ಸುದೀರ್ಘ 6 ಗಂಟೆಗಳ ಕಾಲ ನಡೆದ ಸರ್ಜರಿ ಸಕ್ಸಸ್ ಆಗಿದೆ. ಶಿವಣ್ಣನಿಗೆ ಸರ್ಜರಿ ಸಕ್ಸಸ್ ಆಗಿದ್ದು ಸದ್ಯ ಆರೋಗ್ಯ ಸ್ಥಿರವಾಗಿದೆ. ಸದ್ಯ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಮುಂದುವರೆದಿದೆ. ಇನ್ನು 35 ದಿನಗಳ ಕಾಲ ಅಮೆರಿಕದಲ್ಲೇ ಶಿವರಾಜ್ ಕುಮಾರ್ ವಿಶ್ರಾಂತಿ ಪಡೆಯಲಿದ್ದಾರೆ. ಜನವರಿ ಅಂತ್ಯದ ವೇಳೆಗೆ ಬೆಂಗಳೂರಿಗೆ ವಾಪಸ್ಸಾಗುವ ನಿರೀಕ್ಷೆ ಇದೆ. ಫೆಬ್ರವರಿಯಿಂದ ಶೂಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ ಎನ್ನಲಾಗಿದೆ. ಶಸ್ತ್ರಚಿಕಿತ್ಸೆಗೆ ಒಳಗಾಗುವ ಮುನ್ನ ವಿಡಿಯೋ ಕಾಲ್ ಮೂಲಕ ಶಿವಣ್ಣ ಅಭಿಮಾನಿಗಳ ಹಾರೈಕೆಗೆ ಧನ್ಯವಾದ ತಿಳಿಸಿದರು. ಆತಂಕ ಪಡುವಂತಹ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಸಿಎಂ ಸಿದ್ದರಾಮಯ್ಯ ಕೂಡ ಶಿವರಾಜ್ ಕುಮಾರ್ಗೆ ಕರೆ ಮಾಡಿ ಧೈರ್ಯ ತುಂಬಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಟ್ವೀಟ್ನಲ್ಲಿ ಶಿವರಾಜ್ ಕುಮಾರ್ ಶೀಘ್ರ ಗುಣಮುಖರಾಗಲಿ ಅಂತ ಹಾರೈಸಿದ್ರು. ವಿಚಾರಣೆ ವೇಳೆ ಪೊಲೀಸರು ಅಲ್ಲು ಅರ್ಜುನ್ಗೆ ಥಿಯೇಟರ್ಗೆ ಬರುವ ಬಗ್ಗೆ ನೀವು ಯಾರಿಗೆ ತಿಳಿಸಿದ್ರಿ? ರೋಡ್ ಶೋಗೆ ಅನುಮತಿ ತೆಗೆದುಕೊಂಡಿದ್ದೀರಾ ಅಥವಾ ಇಲ್ವಾ? ರೋಡ್ ಶೋಗೆ ಅನುಮತಿ ನಿರಾಕರಿಸಲಾಗಿದೆ ಅಂತ ನಿಮಗ್ಯಾರು ಹೇಳಲಿಲ್ವಾ? ನೀವು ಚಿತ್ರಮಂದಿರದಲ್ಲಿದ್ದಾಗ ರೇವತಿ ಮೃತಪಟ್ಟಿದ್ದು ಗೊತ್ತಿರಲಿಲ್ವೇ ಅಂತ ಪ್ರಶ್ನಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ನೀವು ಹೇಳಿದ್ದಕ್ಕೆ ಅರ್ಥ ಏನು? ಮಹಿಳೆ ರೇವತಿ ಸಾವಿನ ಬಗ್ಗೆ ನಿಮಗೆ ಯಾವಾಗ ಗೊತ್ತಾಯಿತು? ನೀವು ಮಧ್ಯಾಹ್ನ 2:45ಕ್ಕೆ ಥಿಯೇಟರ್ನಲ್ಲಿದ್ದೀರಿ ಅನ್ನೋದು ನಿಜ ಅಲ್ವಾ? 850 ಮೀಟರ್ ರೋಡ್ ಶೋ ಮಾಡಿದ್ಯಾಕೆ? ಹೊರಡುವಾಗ ಮತ್ಯೇಕೆ ನಮಸ್ಕಾರ ಮಾಡಬೇಕಿತ್ತು? ಹೀಗೆ 20ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಪೊಲೀಸರು ಅಲ್ಲು ಅರ್ಜುನ್ಗೆ ಕೇಳಿದ್ದಾರೆ. ರೇವಂತ್ ರೆಡ್ಡಿ ತೆಲಂಗಾಣದಲ್ಲಿ ಸೂಪರ್ ಸ್ಟಾರ್ ಯಾರು ಎಂಬ ಸ್ಪರ್ಧೆಯನ್ನ ಸೃಷ್ಟಿಸಲು ಯತ್ನಿಸುತ್ತಿದ್ದಾರೆ ಅಂತ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಕಿಡಿಕಾರಿದ್ದಾರೆ. ಅವರು ಅಲ್ಲು ಅರ್ಜುನ್ಗಿಂತ ದೊಡ್ಡ ಸೂಪರ್ ಸ್ಟಾರ್ ಅಂತ ತೋರಿಸೋ ಕಸರತ್ತು ಮಾಡ್ತಾ ಇದ್ದಾರೆ. ಈಗಲೂ ಸಹ ಅವರು ಕಾಂಗ್ರೆಸ್ನಲ್ಲಿ ನಟಿಸುತ್ತಿದ್ದಾರೆ. ಅವರು ತೆಲಂಗಾಣದ ಪ್ರಮುಖ ನಟ ಅಂತ ಟೀಕಿಸಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ನಡುವಿನ ಸಮರ ತಾರಕಕ್ಕೇರಿದೆ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಕೆಟ್ಟ ಪದ ಬಳಸಿಲ್ಲ ಅಂತ ಸಿಟಿ ರವಿ ಹೇಳಿದರು. ಬಿಜೆಪಿ ನಾಯಕನ ಮಾತಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಂಡ ಕಾರಿದರು. ಟಿವಿ9 ಸಂದರ್ಶನದಲ್ಲಿ ಪ್ರತಿಕ್ರಿಯೆ ನೀಡಿರುವ ಲಕ್ಷ್ಮೀ ಹೆಬ್ಬಾಳ್ಕರ್, ನೀವು ಬಳಸಿರುವ ಪದಕ್ಕೂ ಫ್ರಸ್ಟ್ರೇಷನ್ ಪದಕ್ಕೂ ವ್ಯತ್ಯಾಸ ಇಲ್ವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಲ್ಲಿ ಪ್ರಮಾಣ ಮಾಡುವಂತೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಥಾಹ್ವಾನ ಕೊಟ್ಟಿದ್ದಾರೆ. ಈ ಸವಾಲಿಗೆ ಪ್ರತಿಕ್ರಿಯಿಸಿರೋ ಸಿಟಿ ರವಿ, ಕೆಸರಿನಿಂದ ದೂರ ಇರ್ತೇನೆ ಅಂತ ಅಂತರ ಕಾಯ್ದುಕೊಂಡಿದ್ದಾರೆ. ಎಂಎಲ್ಸಿ ಸಿಟಿ ರವಿ ಅವರನ್ನ ಫೇಕ್ ಎನ್ಕೌಂಟರ್ ಮಾಡಲು ಸಾಧ್ಯತೆ ಇತ್ತು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ ಮಾಡಿದ್ರು. ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ, ನನ್ನ ಮರ್ಯಾದೆ ಎನ್ಕೌಂಟರ್ ಆಗಿದೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಅಶ್ಲೀಲ ಪದಬಳಕೆ ಆರೋಪ ಕೇಸ್ನಲ್ಲಿ ಸಿಟಿ ರವಿ ಮೇಲೆ ಹಲ್ಲೆ ಯತ್ನ ಪ್ರಕರಣವನ್ನ ಸರ್ಕಾರ ಸಿಐಡಿಗೆ ವಹಿಸಿದೆ. ಸದನದೊಳಗೆ ಮಾತನಾಡಿದ್ದಾರೆ ಎನ್ನಲಾದ ಪ್ರಕರಣವನ್ನ ಯಾರು ತನಿಖೆ ನಡೆಸಬೇಕು ಅನ್ನುವಂತ ಜಿಜ್ಞಾಸೆ ಇದೆ. ಶಾಸಕಾಂಗದ ವ್ಯಾಪ್ತಿಗೆ ಬರುತ್ತೋ, ಕಾರ್ಯಾಂಗದ ವ್ಯಾಪ್ತಿಗೆ ಬರುತ್ತೋ ಅನ್ನುವಂತ ಗೊಂದಲದ ಮಧ್ಯೆ ಸಿಐಡಿಗೆ ವಹಿಸಲಾಗಿದೆ. 1924ರಲ್ಲಿ ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಮಹಾಧಿವೇಶನ ನಡೆದಿತ್ತು. ಬೆಳಗಾವಿಯಲ್ಲಿ ನಡೆದಿದ್ದ ಸಮಾವೇಶಕ್ಕೆ 100 ವರ್ಷಗಳು ತುಂಬುತ್ತಾ ಇವೆ. ಹೀಗಾಗಿ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ವಿಜೃಂಭಣೆಯಿಂದ ಆಚರಿಸೋಕೆ ಸಜ್ಜಾಗಿದೆ. ಇದಕ್ಕಾಗಿ ಬೆಳಗಾವಿ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ನಾಳೆ ಮತ್ತು ನಾಡಿದ್ದು ಕಾರ್ಯಕ್ರಮ ನಡೆಯಲಿದೆ. ಕಾಂಗ್ರೆಸ್ ನಾಯಕರ ದಂಡೆ ಕುಂದಾನಗರಿಯಲ್ಲಿ ಬೀಡು ಬಿಟ್ಟಿದೆ. ನಾಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳ ಸಿಎಂಗಳು, ಎಲ್ಲಾ ರಾಜ್ಯಗಳ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, 140 ಸಂಸದರು ನಾಳೆ ಬೆಳಗಾವಿಗೆ ಆಗಮಿಸಲಿದ್ದಾರೆ. ಬೆಳಗಾವಿ ಸುವರ್ಣಸೌಧದಲ್ಲಿ ಮಹಾತ್ಮ ಗಾಂಧಿ ಅವರ ಪ್ರತಿಮೆ ನಾಳೆಯ ಉದ್ಘಾಟನೆ ಮಾಡಲಿದ್ದಾರೆ. ಇಲ್ಲಿಯೇ ಫೋಟೋ ಸೆಷನ್ ಕೂಡ ನಡೆಯಲಿದೆ. ಗಾಂಧಿ ಅಧಿವೇಶನ ಮಾಡಿದ ಕಾರ್ಯಕ್ರಮದ ಸ್ಥಳ ಕಾಂಗ್ರೆಸ್ ಬಾವಿಗೂ ಕೂಡ ಭೇಟಿ ನೀಡಲಿದ್ದಾರೆ. ಇನ್ನು ಡಿಸೆಂಬರ್ 27ರಂದು ಬೆಳಗ್ಗೆ 11 ಗಂಟೆ ನಗರದ ಸಿಪಿಎಡ್ ಮೈದಾನದಲ್ಲಿ ಸಮಾವೇಶ ನಡೆಯಲಿದೆ. ಎಐಸಿಸಿ ಅಧಿವೇಶನದ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ವಿಧಾನಸಭೆ ಮತ್ತು ಪರಿಷತ್ನ ವಿಪಕ್ಷ ನಾಯಕರನ್ನ ಸಿಎಂ ಸಿದ್ದರಾಮಯ್ಯ ದೂರವಾಣಿ ಮೂಲಕವಾಗಿ ಆಹ್ವಾನಿಸಿದ್ದಾರೆ. ಆದರೆ ಕಾರ್ಯಕ್ರಮಕ್ಕೆ ಬಿಜೆಪಿ ಕಿಡಿಕಾರಿದೆ. ಇದು ನಕಲಿ ಗಾಂಧಿಗಳ ಸಮಾವೇಶ ಅಂತ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಹರಿಹಾಯ್ದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ಡಿ ಗ್ಯಾಂಗ್ನ ಉಳಿದ ಆರೋಪಿಗಳು ನಿನ್ನೆ ರಿಲೀಸ್ ಆಗಿದ್ದಾರೆ. ವಿಜಯಪುರ ಕಾರಾಗೃಹದಿಂದ A10 ವಿನಯ್ ಬಿಡುಗಡೆ ಆದರೆ ಧಾರವಾಡ ಕಾರಾಗೃಹದಿಂದ A9 ಧನರಾಜ್ ರಿಲೀಸ್ ಆಗಿದ್ದಾನೆ. ಇನ್ನು ಧನರಾಜ್ ಕರೆದುಕೊಂಡು ಹೋಗಲು ಯಾರೂ ಬಾರದ ಕಾರಣ ಏಕಾಂಗಿಯಾಗಿ ತೆರಳಿದ್ದಾನೆ. ಇತ್ತ ಮೈಸೂರಿನ ಜೈಲಿನಿಂದ A5 ನಂದೀಶ್ಗೂ ಕೂಡ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಆದರೆ ಶ್ಯೂರಿಟಿ ಸಿಗದಿರೋದಕ್ಕೆ ರಾಘವೇಂದ್ರಗೆ ರಿಲೀಸ್ ಹಾಕಿದ್ದಾರೆ. ಸೋಡಿಯಂ ಮೆಟಲ್ ಬಳಸಿ ಕೃಷಿ ಹೊಂಡದಲ್ಲಿ ಸ್ಫೋಟಿಸಿ ಜೈಲು ಸೇರಿದ್ದ ಡ್ರೋನ್ ಪ್ರತಾಪ್ ನಿನ್ನೆ ರಿಲೀಸ್ ಆಗಿದ್ದಾನೆ. ತುಮಕೂರು ಜಿಲ್ಲೆಯ ಮಧುಗಿರಿ ಉಪ ಕಾರಾಗೃಹದಿಂದ ಹೊರಬರ್ತಿದ್ದಂತೆ ಡ್ರೋನ್ ಪ್ರತಾಪ್ ನನಗೆ ನ್ಯಾಯ ಬೇಕು ಅಂತ ಹೇಳಿದ್ದಾರೆ. ದೇಶಾದ್ಯಂತ ಇದೇ ರೀತಿ ಪ್ರಯೋಗಗಳನ್ನು ಮಾಡಿ ಪೋಸ್ಟ್ ಮಾಡ್ತಿರ್ತಾರೆ. ಅವರನ್ನೆಲ್ಲ ಯಾಕೆ ಅರೆಸ್ಟ್ ಮಾಡಿಲ್ಲ? ನನ್ನೊಬ್ಬನನ್ನೇ ಯಾಕೆ ಬಂಧಿಸಿದ್ದೀರಿ ಅಂತ ಪ್ರಶ್ನಿಸಿದ್ದಾರೆ. ಬೆಂಗಳೂರು ಬಿಟಿಎಂ ಲೇಔಟ್ನಲ್ಲಿರುವಂತಹ ಸ್ಪಾನಲ್ಲಿ ನಿನ್ನೆ ಅಗ್ನಿ ಅವಘಡ ಸಂಭವಿಸಿದೆ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಬರುವುದು ತಡವಾದ್ದರಿಂದ 30 ನಿಮಿಷಕ್ಕೂ ಹೆಚ್ಚು ಬೆಂಕಿ ಹೊತ್ತಿ ಉರಿದಿದೆ.
ಏನೋ ಸ್ಪಾನಲ್ಲಿದ್ದಂತಹ ಲಕ್ಷ ಬೆಲೆಯ ಉಪಕರಣಗಳು ಸುಟ್ಟು ಕರಕಲಾಗಿವೆ. ಮಕ್ಕಳನ್ನು ಅಪಹರಿಸಿ ಹಣಕ್ಕೆ ಬೇಡಿಕೆ ಇಡ್ತಿದ್ದ ರಾಯಚೂರು ಮೂಲದ ಜ್ಯೋತಿಷಿ ವಿಷ್ಣುರಾವ್ ಲಾಕ್ ಆಗಿದ್ದಾನೆ. ಜ್ಯೋತಿಷಿ ವಿಷ್ಣುರಾವ್ ಬಂಗಾರಪೇಟೆಯ 4 ಮಕ್ಕಳನ್ನ ಲಾಡ್ಜ್ನಲ್ಲಿ ಕೂಡಿ ಹಾಕಿ ಪೋಷಕರಿಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದ. ಬಂಗಾರಪೇಟೆ ಪೊಲೀಸರು ಆರೋಪಿಯನ್ನ ಬೆಂಗಳೂರಿನ ತ್ರಿವೇಣಿ ಚಿತ್ರಮಂದಿರದ ಬಳಿ ಅರೆಸ್ಟ್ ಮಾಡಿದ್ದಾರೆ. ಲಿಖಿತ್, ಶರತ್, ಮುಬಾರಕ್ ಹಾಗೂ ಹೇಮಂತ್ ಕುಮಾರ್ನನ್ನ ರಕ್ಷಿಸಲಾಗಿದೆ. 25 ವರ್ಷಗಳ ಬಳಿಕ ತಾಯಿಯೊಬ್ಬಳು ತವರಿಗೆ ವಾಪಸ್ಸಾಗಿದ್ದಾಳೆ. ಬೆಂಗಳೂರು ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ ಬಂದ ತಾಯಿ ಸಾಕವ್ವನನ್ನ ಮಕ್ಕಳು ಬಿಗಿದಪ್ಪಿಕೊಂಡು ಗಳಗಳನೆ ಅತ್ತರು. 25 ವರ್ಷಗಳಿಂದ ಬಳ್ಳಾರಿ ಮೂಲದ ಸಾಕವ್ವ ದಾರಿ ತಪ್ಪಿ ಹಿಮಾಚಲ ಪ್ರದೇಶ ಸೇರಿದ್ರು. ಸಾಕವ್ವನನ್ನ ಕರ್ನಾಟಕ ಮೂಲದ IPS ಅಧಿಕಾರಿ ಪತ್ತೆ ಹಚ್ಚಿದ್ರು. ಅಧಿಕಾರಿ ಮಾಹಿತಿಯ ಮೇರೆಗೆ ವೃದ್ಧಿಯ ಕುಟುಂಬಸ್ಥರನ್ನ ಪತ್ತೆ ಹಚ್ಚಲಾಯಿತು. ಹುಬ್ಬಳ್ಳಿ ಸಿಲಿಂಡರ್ ಸ್ಫೋಟದಿಂದ ಗಾಯಗೊಂಡಿದ್ದ ಅಯ್ಯಪ್ಪ ಮಾಲಾಧಾರಿಗಳಿಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಪ್ಲಾಸ್ಟಿಕ್ ಸರ್ಜರಿಗೆ ಪ್ಲಾನ್ ಮಾಡಲಾಗಿದೆ. ಗಾಯಾಳುಗಳ ಆರೋಗ್ಯ ಸ್ಥಿರವಾಗಿದೆ ಅಂತ ವೈದ್ಯರು ಹೇಳಿದ್ದಾರೆ. ಇನ್ನು ಗಾಯಾಳುಗಳ ಕುಟುಂಬಕ್ಕೆ ಸಚಿವ ಸಂತೋಷ್ ಲಾಡ್ ಫೌಂಡೇಶನ್ ತಲಾ 50,000 ರೂಪಾಯಿ ಪರಿಹಾರ ನೀಡಿದೆ. ಜಮ್ಮು ಕಾಶ್ಮೀರದಲ್ಲಿ ಸೇನಾ ವಾಹನ ಕಂದಕಕ್ಕೆ ಉರುಳಿ 5 ಯೋಧರು ಹುತಾತ್ಮರಾಗಿದ್ದಾರೆ. ಪೂಂಚ್ ಜಿಲ್ಲೆಯ ಮೆಂದರ್ನ ಬಲ್ನೋಯಿ ಪ್ರದೇಶದಲ್ಲಿ ದುರ್ಘಟನೆ ನಡೆದಿದ್ದು, ಚಾಲಕನ ನಿಯಂತ್ರಣ ತಪ್ಪಿ 160 ಅಡಿ ಆಳದ ಕಂದಕಕ್ಕೆ ಸೇನಾ ವಾಹನ ಉರುಳಿತ್ತು. ಘಟನೆಯಲ್ಲಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕುಪ್ಪನವಾಡಿ ನಿವಾಸಿ ಯೋಧ ಧರ್ಮರಾಜ್ ಸುಭಾಷ್ ಕೋತಾ ಹುತಾತ್ಮರಾಗಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಲವು ರಾಜ್ಯಗಳಿಗೆ ನೂತನ ರಾಜ್ಯಪಾಲರನ್ನ ನೇಮಕ ಮಾಡಿದ್ದಾರೆ. ರಾಷ್ಟ್ರಪತಿ ಭವನ ಈ ಬಗ್ಗೆ ಅಧಿಕೃತ ಆದೇಶವನ್ನ ಪ್ರಕಟಿಸಿದೆ. ಕೇರಳ ರಾಜ್ಯಪಾಲರಾಗಿದ್ದ ಆರಿಫ್ ಮೊಹಮ್ಮದ್ ಖಾನ್ ಅವರನ್ನ ಬಿಹಾರಕ್ಕೆ ನೇಮಿಸಲಾಗಿದೆ. ಬಿಹಾರದ ರಾಜ್ಯಪಾಲರಾದ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನ ಕೇರಳದ ರಾಜ್ಯಪಾಲರನ್ನಾಗಿ ಮಾಡಲಾಗಿದೆ. ಮಾಜಿ ಕೇಂದ್ರ ಗೃಹ ಕಾರ್ಯದರ್ಶಿ ಅಜಯ್ ಕುಮಾರ್ ಬಲ್ಲಾ ಅವರನ್ನ ಮಣಿಪುರದ ನೂತನ ಗವರ್ನರ್ ಆಗಿ ನೇಮಿಸಲಾಗಿದೆ. ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ವಿಜಯ್ ಕುಮಾರ್ ಸಿಂಗ್ ಅವರನ್ನ ಮಿಜೋರಾಂ ರಾಜ್ಯಪಾಲರನ್ನಾಗಿ ನೇಮಿಸಲಾಗಿದೆ. ಡಾಕ್ಟರ್ ಹರಿಬಾಬು ಕಂಬಂಪತಿ ಅವರನ್ನ ಒಡಿಶಾದ ರಾಜ್ಯಪಾಲರನ್ನಾಗಿ ನೇಮಿಸಲಾಗಿದೆ. ವಿಶ್ವದಾದ್ಯಂತ ಕ್ರಿಸ್ಮಸ್ ಸಡಗರ ಮನೆ ಮಾಡಿದೆ. ಬೆಂಗಳೂರಿನಲ್ಲೂ ಕೂಡ ಕ್ರಿಸ್ಮಸ್ ಸಂಭ್ರಮ ಕಳೆಗಟ್ಟಿದೆ. ಚರ್ಚ್ಗಳಲ್ಲಿ ವಿಶೇಷ ಅಲಂಕಾರ ಮಾಡಲಾಗಿದೆ. ಶಿವಾಜಿನಗರದಲ್ಲಿರುವಂತಹ ಪುರಾತನವಾದ ಸೇಂಟ್ ಮೇರಿ ಬೆಸಲಿಕಾ ಚರ್ಚ್ನಲ್ಲಿ ರಾತ್ರಿಯಿಂದಲೇ ಜನ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಹಡ್ಸನ್ ಮೆಮೋರಿಯಲ್ ಚರ್ಚ್ ಕೂಡ ದೀಪಾಲಂಕಾರದಿಂದ ಜಗಮಗಿಸಿದೆ. ನಾಡಿನೆಲ್ಲೆಡೆ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮೈಸೂರಿನ ಐತಿಹಾಸಿಕ ಸಂತ ಫಿಲೋಮಿನಾ ಚರ್ಚ್ನಲ್ಲಿ ಮಧ್ಯರಾತ್ರಿಯಿಂದಲೇ ಅದ್ಧೂರಿಯಾಗಿ ಕ್ರಿಸ್ಮಸ್ ಆಚರಿಸಲಾಯಿತು. ಭಕ್ತರಿಂದ ಸಾಮೂಹಿಕ ಯೇಸು ಗೀತೆಗಳ ಗಾಯನ ಮಾಡಲಾಯಿತು. ದೀಪಾಲಂಕಾರದಿಂದ ಸಂತ ಫಿಲೋಮಿನಾ ಚರ್ಚ್ ಕಂಗೊಳಿಸಿತ್ತು. ಕೇರಳದ ಎರ್ನಾಕುಲಂನ ಬಳಿ ಇರುವಂತಹ ವೆಟ್ಟಿಲಾದಲ್ಲಿರುವಂತಹ ಖ್ಯಾತ ಶ್ರೀ ರಾಮಕೃಷ್ಣ ಮಠದಲ್ಲಿರುವ ಕೂಡ ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗಿದೆ. ರಾಮಕೃಷ್ಣ ಮಠದ 100 ಅನುಯಾಯಿಗಳು ಸ್ಥಳೀಯ ಕ್ರೈಸ್ತ ಬಾಂಧವರೊಂದಿಗೆ ಸೇರಿ ಮಠದಲ್ಲಿ ವಿಶೇಷ ಪ್ರಾರ್ಥನೆ ಮಾಡುವ ಮೂಲಕ ಕ್ರಿಸ್ಮಸ್ ಆಚರಿಸಿದರು. ಸಮಯಕ್ಕೆ ತಕ್ಕಂತೆ ಸದಾ ಒಂದಿಲ್ಲೊಂದು ಸಂದರ್ಭದಲ್ಲಿ ಅದಕ್ಕೆ ತಕ್ಕಂತೆ ತಮ್ಮ ಸಮುದ್ರದ ಮರಳಿನಲ್ಲಿ ತಮ್ಮ ಸ್ಯಾಂಡ್ ಆರ್ಟ್ ಪ್ರದರ್ಶನ ಮಾಡ್ತಾರೆ ಒಡಿಶಾದ ಕಲಾವಿದ ಸುದರ್ಶನ್ ಪಟ್ನಾಯಕ್. ಈಗ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಒಡಿಶಾದ ಪುರಿಯ ಬೀಚ್ನಲ್ಲಿ ಸಾಂಟಾ ಕ್ಲಾಸ್ ಅವರ ಚಿತ್ರವನ್ನು ಬಿಡಿಸಿ ಗಮನ ಸೆಳೆದಿದ್ದಾರೆ. ಅದು ಸಾಮಾನ್ಯ ಚಿತ್ರವಲ್ಲ, ಸುಮಾರು 160 ಅಡಿ ಉದ್ದ ಹಾಗೆ 100 ಅಡಿ ಅಗಲದ ಸಾಂಟಾ ಕ್ಲಾಸ್ ಚಿತ್ರವನ್ನು ಬಿಡಿಸಿದ್ದಾರೆ. ಇದಕ್ಕಾಗಿ 550 ಕೆಜಿ ಚಾಕ್ಲೇಟ್ಗಳನ್ನು ಬಳಸಿರುವುದು ವಿಶೇಷ. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಆಸ್ಟ್ರೇಲಿಯಾದ ಮೆಲ್ಬರ್ನ್ ನವ ವಧುವಿನಂತೆ ಶೃಂಗಾರಗೊಂಡಿದೆ. ಆಸ್ಟ್ರೇಲಿಯಾದಲ್ಲಿರುವಂತಹ ವಿಶೇಷವಾಗಿ ಮೆಲ್ಬರ್ನ್ನಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಗುತ್ತೆ. ಹಲವಾರು ವಿಶೇಷಗಳನ್ನು ಒಳಗೊಂಡಂಥ ಇಲ್ಲಿನ ಕ್ರಿಸ್ಮಸ್ಗಾಗಿ ನಗರದ ಪ್ರಮುಖ ಬೀದಿಗಳೆಲ್ಲ ಬಗೆ ಬಗೆಯ ಬಣ್ಣದ ಲೈಟ್ಗಳಿಂದ ಅಲಂಕೃತವಾಗಿದೆ. ಸಾವಿರಾರು ಜನ ಕೊನೆ ಹಂತದ ಕ್ರಿಸ್ಮಸ್ ಹಬ್ಬದ ಶಾಪಿಂಗ್ ಅನ್ನು ಮಾಡ್ತಾ ಇದ್ದು ಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇಡೀ ಕ್ರಿಕೆಟ್ ಜಗತ್ತು ಕಾತರದಿಂದ ಕಾಯ್ತಾ ಇದ್ದ 2025ರ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯ ವೇಳಾಪಟ್ಟಿ ಕೊನೆಗೂ ಪ್ರಕಟವಾಗಿದೆ. ಫೆಬ್ರವರಿ 19ರಂದು ಬಹುನಿರೀಕ್ಷಿತ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಆರಂಭವಾಗಲಿದ್ದು ಮಾರ್ಚ್ 9ರಂದು ಫೈನಲ್ ಪಂದ್ಯ ನಡೆಯಲಿದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಆಡುವ ಎಲ್ಲಾ ಪಂದ್ಯಗಳು ದುಬೈನಲ್ಲೇ ನಡೆಯಲಿವೆ. ಉಳಿದ ಎಲ್ಲಾ ಪಂದ್ಯಗಳು ಪಾಕಿಸ್ತಾನದಲ್ಲಿ ನಡೆಯುತ್ತೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಹಾಗೂ ಪಾಕಿಸ್ತಾನ 2 ತಂಡ ಟೂರ್ನಿಯಲ್ಲಿ ಎ ಗ್ರೂಪ್ನಲ್ಲಿವೆ. ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡದ ವಿರುದ್ಧ ಫೆಬ್ರವರಿ 23ರಂದು ಭಾರತ ಆಡಲಿದೆ. ಒಂದು ವೇಳೆ ಫೈನಲ್ನಲ್ಲಿ ಭಾರತ ಪಾಕಿಸ್ತಾನ ತಂಡಗಳು ಎದುರು ಬದಲಾದರೆ ದುಬೈನಲ್ಲಿ ನಡೆಯಲಿದೆ, ಇಲ್ಲವಾದರೆ ಲಾಹೋರ್ನಲ್ಲಿ ನಡೆಯಲಿದೆ. ಮೊನ್ನೆಯಷ್ಟೇ ರಾಜಸ್ಥಾನದ ಉದಯಪುರದಲ್ಲಿ ಉದ್ಯಮಿ ಜೊತೆ ಬ್ಯಾಡ್ಮಿಂಟನ್ ತಾರೆ ಪಿ.ವಿ. ಸಿಂಧು ಹಸಮಣೆ ಏರಿದ್ರು. ನಿನ್ನೆ ಹೈದರಾಬಾದ್ನಲ್ಲಿ ಅವರ ವೆಡ್ಡಿಂಗ್ ರಿಸೆಪ್ಷನ್ ಅದ್ದೂರಿಯಾಗಿ ನಡೆಯಿತು. ನಟ ಚಿರಂಜೀವಿ, ನಾಗಾರ್ಜುನ, ತಮಿಳು ನಟ ತಲಾ ಅಜಿತ್ ಕುಟುಂಬ ಸಮೇತರಾಗಿ ಆರತಕ್ಷ ಸಮಾರಂಭದಲ್ಲಿ ಭಾಗವಹಿಸಿದರು. ದಿನಕ್ಕೆ 100 ಸಿಗರೆಟ್ ಸೇರ್ತಿದ್ದೆ, ಆದರೆ ಈಗ ಬಿಟ್ಟಿದ್ದೇನೆ ಅಂತ ನಟ ಶಾರುಖ್ ಖಾನ್ ಇತ್ತೀಚೆಗಷ್ಟೇ ಹೇಳಿದರು. ಇದೀಗ ಆಮಿರ್ ಖಾನ್ ಕೂಡ ತಮ್ಮ ಬ್ಯಾಡ್ ಹ್ಯಾಬಿಟ್ ಬಗ್ಗೆ ಬಿಚ್ಚಿಟ್ಟಿದ್ದಾರೆ. ಇತ್ತೀಚೆಗೆ ನಾನಾ ಪಾಟೇಕರ್ ಜೊತೆ ಅವರು ಸಂವಾದದಲ್ಲಿ ಮಾತನಾಡಬೇಕಾದ್ರೆ ರಾತ್ರಿ ಪೂರ್ತಿ ತಾವು ಮದ್ಯ ಸೇವನೆ ಮಾಡ್ತಿದ್ದಾಗಿ ಹೇಳ್ಕೊಂಡ್ರು. ನಟ ಅಲ್ಲು ಅರ್ಜುನ್ ನಟನೆಯ ಪುಷ್ಪಾ 2 ಸಿನಿಮಾ ಈಗಾಗಲೇ ವಿಶ್ವದಾದ್ಯಂತ 1,150 ಕೋಟಿಗೂ ಹೆಚ್ಚು ಗಳಿಸಿ ದಾಖಲೆ ಬರೆದಿದೆ. ಇದೀಗ ಹಿಂದಿಯಲ್ಲೂ ಹೊಸ ದಾಖಲೆ ಮುಡಿಗೇರಿಸಿಕೊಂಡಿದೆ. ಬಿಡುಗಡೆಯಾದ 19 ದಿನದಲ್ಲೇ ಬರೋಬ್ಬರಿ 704 ಕೋಟಿ ರೂಪಾಯಿ ಬಾಚಿಕೊಂಡಿದೆ.